ಕೊಲೆ ಆರೋಪಿ ಗುಬ್ಬಜ್ಜಿ ಸೀನನ ಕಾಲಿಗೆ ಸರ್ಜಾಪುರ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ. ಕೊಲೆ ಆರೋಪಿ ತಪ್ಪಿಸಿಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸರು ದಾಳಿಯನ್ನ ನಡೆಸಿರುವಂತಹ ಪ್ರಕರಣ. 28ನೇ ತಾರೀಕು ಈ ಕೇಸ್ ಆಗಿತ್ತು. ಅದಾದ ನಂತರದಲ್ಲಿ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಸರ್ಜಾಪುರ ಪೊಲೀಸರಿಂದ ಆರೋಪಿ ಕಾಲಿಗೆ ಗುಂಡು ಹಾರಿಸಲಾಗಿದೆ. ರೌಡಿ ಶೀಟರ್ ಶ್ರೀನಿವಾಸ್ ಅಟ್ ಗುಬ್ಬಚ್ಚಿ ಸೀನಾ ಕಾಲಿಗೆ ಗುಂಡು ತಗುಲಿದೆ. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಇಂದ ಫೈರಿಂಗ್ ಮಾಡಲಾಗಿದೆ. ಜನವರಿ 28ನೇ ತಾರೀಕಂದು ಮಾಜಿ ರೌಡಿ ಶೀಟರ್ ವೆಂಕಟೇಶ್ನ ಕೊಲೆ ಮಾಡಿದ್ದ ಈ ಸೀನಾ, ಕೊಲೆ ಮಾಡಿ ತಲೆ ಮರೆಸಿಕೊಂಡಿದ್ದ ಗುಬ್ಬಚ್ಚಿ ಸೀನನ್ನ ಗ್ಯಾಂಗ್ ಖಚಿತ ಮಾಹಿತಿ ಮೇರೆಗೆ ಬಂಧಿಸಲು ಹೋದಾಗ ಪರಾರಿ ಯತ್ನವನ್ನ ನಡೆಸಿದ್ದಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಕೊಲೆ ಆರೋಪಿ ಅದರಲ್ಲೂ ಕೂಡ ಒಬ್ಬ ರೌಡಿ ಶೀಟರ್ನ ಹತ್ಯೆ ಮಾಡ್ತಾನೆ. ಅನಂತರದಲ್ಲಿ ಈ ಗ್ಯಾಂಗ್ ತಲೆ ಮರೆಸ್ಕೊಳ್ಳುತ್ತೆ. ಸೊ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ. ಫೈನಲಿ ಈ ಗ್ಯಾಂಗ್ನ ಒಬ್ಬ ಸದಸ್ಯ ಶ್ರೀನಿವಾಸ್, ಅವನೇ ಗುಬ್ಬಚ್ಚಿ ಸೀನಾ. ಈತನನ್ನ ಬಲೆಗೆ ಬೀಳ್ಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗಿದ್ದಾನೆ. ಸಹಜವಾಗಿ ಪೊಲೀಸರು ಫೈರಿಂಗ್ ಮಾಡ್ತಾರೆ. ಕಾಲಿಗೆ ಫೈರ್ ಮಾಡಿದ್ದಾರೆ. ಅನಂತರ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕೊಲೆ ಆರೋಪಿ ಗುಬ್ಬಚ್ಚಿ ಸೀನನ ಕಾಲಿಗೆ ಇವತ್ತು ಗುಂಡು ಹಾರಿಸಿದ್ದಾರೆ ಪೊಲೀಸರು. ಈತ ಮಾಜಿ ರೌಡಿ ಶೀಟರ್ನ ಹತ್ಯೆ ನಡೆಸಿರುವಂತಹ ಆರೋಪಿ. ಸೊ ಅದಾದ ನಂತರದಲ್ಲಿ ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ರು, ಯಾವ ವೈಷಮ್ಯದ ಹಿನ್ನೆಲೆಯಲ್ಲಿ ಈಗ ಈ ಕೊಲೆಯನ್ನ ಮಾಡಿದ್ದ ಇತ್ಯಾದಿ ಬಂಧನದ ನಂತರದಲ್ಲಿ ಬಾಯ್ಬಿಡಿಸ್ತಾರೆ. ಸರ್ಜಾಪುರ ಪೊಲೀಸರು ಆರೋಪಿ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ. ಕಾರಣ ಅವನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಹಿಡಿಲಿಕ್ಕೆ ಹೋದಾಗ ರಿವರ್ಸ್ ಆಗಿ ಅವನು ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾನೆ. ಆಗ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಸರ್ಜಾಪುರ ಠಾಣೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಇಂದ ಸೀನನ ಕಾಲಿಗೆ ಗುಂಡನ್ನ ಹಾರಿಸಲಾಗಿದೆ. ಜನವರಿ 28ನೇ ತಾರೀಕಿನಂದು ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಕೊಲೆ ಆಗಿರುತ್ತೆ. ಸೊ ಆ ಕೊಲೆಯಲ್ಲಿ ಈತನ ಪಾತ್ರ ಕೂಡ ಇದೆ ಅನ್ನೋದು ಖಚಿತತೆಯನ್ನು ಪಡ್ಕೊಂಡಿರುವಂತಹ ಪೊಲೀಸರು. ಆ ನಂತರದಲ್ಲಿ ಈತನ ಬಂಧನಕ್ಕಾಗಿ ಬಲೆ ಬೀಸಿರ್ತಾರೆ. ಕೊಲೆ ಮಾಡಿ ಈತ ತಲೆ ಮರೆಸ್ಕೊಂಡಿರ್ತಾನೆ. ಇಲ್ಲಿಯವರೆಗೂ ಕೂಡ ಗಾಯಬ್, ಎಲ್ಲಿದ್ದಾನೆ ಏನ್ ಕತೆ ಗೊತ್ತಿರಲಿಲ್ಲ. ಈ ಗುಬ್ಬಚ್ಚಿ ಸೀನನ ಗ್ಯಾಂಗ್ ಬೆನ್ನತ್ತಿದಂತಹ ಪೊಲೀಸರಿಗೆ ಸೀನಾ ಫೈನಲಿ ಸಿಕ್ಬೀಳ್ತಾನೆ. ದೊಮ್ಮಸಂದ್ರದ ಬಳಿ ಅವಿತು ಕುಳಿತಿದ್ದಂತಹ ಆರೋಪಿ ಕೊಲೆ ಮಾಡಿದ್ಮೇಲೆ ಇನ್ನೇನು ತಲೆ ಮರೆಸ್ಕೊಳ್ಳೇಬೇಕು, ಔತ್ ಕೂತ್ಕೊಳ್ಳೇಬೇಕು, ಬಿಂದಾಸಾಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಈಗ ಬಲೆಗೆ ಬಿದ್ದಿದ್ದಾನೆ. ಬಂಧಿಸಲು ಹೋದಾಗ ಪರಾರಿಗೆ ಯತ್ನವನ್ನ ನಡೆಸಿದ್ದಾನೆ. ಆಗ ಇನ್ಸ್ಪೆಕ್ಟರ್ ನವೀನ್ ಅವರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಮಾಜಿ ರೌಡಿ ಶೀಟರ್ ಹತ್ಯೆಗೆ ಏನ್ ಕಾರಣ, ಆ ಹತ್ಯೆ ಹಿಂದೆ ಏನಾದರೂ ವೈಷಮ್ಯಗಳಿತ್ತಾ ಅಥವಾ ಇವರಿವರ ಗ್ಯಾಂಗ್ನಲ್ಲೇ ಏನಾದರೂ ಬಿರುಕು ಮೂಡಿತ್ತಾ, ಈ ಬಗ್ಗೆ ಪೊಲೀಸರು ಈಗ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿರೋದ್ರಿಂದ ಮಾಹಿತಿಯನ್ನು ಪಡಿತಾರೆ. ಫಸ್ಟ್ಲಿ ಅವನ ಕಾಲಿಗೆ ಗುಂಡು ಬಿದ್ದಿರೋದ್ರಿಂದ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಆಸ್ಪತ್ರೆಗೆ ದಾಖಲು ಮಾಡಿ ಆ ಕೆಲಸ ಆಗುತ್ತೆ. ಅದಾದ ನಂತರದಲ್ಲಿ ಈ ಕೊಲೆಯ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿದೆ, ಇದೆಲ್ಲದರ ಬಗ್ಗೆ ತನಿಖೆಯಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸಗಳಾಗುತ್ತೆ. ಸಹಜವಾಗಿ ಈ ಮಹಜರ್ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ. ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತಾರೆ, ರಿವರ್ಸ್ ಸೈಡ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ ಅಲ್ಲಿ ಗುಂಡು ತಗಿಲಿದ ನಂತರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ. ನಂತರ ಪೊಲೀಸರು ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡಲಾಗಿರುವಂತಹ ದೃಶ್ಯ ಮತ್ತು ಫೈರಿಂಗ್ ನಡೆದ ನಂತರದಲ್ಲಿ ಆ ಗುಂಡು ಬಿದ್ದಿರೋದನ್ನ ಮಾರ್ಕ್ ಮಾಡಿದ್ದಾರೆ ಪೊಲೀಸರು. ಅವೆಲ್ಲವೂ ಕೂಡ ಈಗ ಡೀಟೇಲ್ ಆಗಿ ರಿಪೋರ್ಟ್ ಆಗಿದೆ.